11 ತಿಂಗಳ ಒಂದು ಮದುವೆ. ಆದರೆ ಕಾನೂನು ಹೋರಾಟ ನಡೆದಿದ್ದು ಬರೋಬ್ಬರಿ 9 ವರ್ಷ. ಇದೇನಿದು ವಿಚಿತ್ರ ಅಲ್ವಾ? ಪತ್ನಿಯ ತಿಂಗಳ ಶಂಬಳ 1,40,000. ಪತಿ ಸಂಪಾದಿಸೋದು ತಿಂಗಳಿಗೆ 8 ಲಕ್ಷ. ಈಗ ಪ್ರಶ್ನೆ ಇರೋದು, ಇಬ್ಬರೂ ಕೆಲಸ ಮಾಡ್ತಿದ್ರೆ ಪತ್ನಿಗೆ ಜೀವನಾಂಶ ಸಿಗ್ಬೇಕಾ? ಸಿಗೋದಾದ್ರೆ ಎಷ್ಟು ಅಂತ. ಇವತ್ ನಾವು ಕಿರಣ್ ಜೋತ್ ಮೈನಿ ವಿರುದ್ಧ ಅನಿಶ್ ಪ್ರಮೋದ್ ಪಟೇಲ್ ಕೇಸ್ ಬಗ್ಗೆ ಆಳವಾಗಿ ಮಾತಾಡೋಣ. ಇದರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಸ್ಪೆಷಲ್ ಪವರ್ ಬಳಸಿ ಈ ದೊಡ್ಡ ಯುದ್ಧವನ್ನ ಹೇಗೆ ಮುಗಿಸ್ತು ಅಂತ ನೋಡೋಣ. ಹೌದು, ಇದು ಕೇವಲ ಒಂದು ಡೈವೋರ್ಸ್ ಕೇಸ್ ಅಲ್ಲ. ಇದಕ್ಕಿಂತ ಹೆಚ್ಚಾಗಿ ವರ್ಷಗಟ್ಲೆ ಕೋರ್ಟು ಕಚೇರಿ ಅಂತ ಅಲೆಯೋ ಜನರಿಗೆ ಸುಪ್ರೀಂ ಕೋರ್ಟ್ ಹೇಗೆ ಒಂದು ದಾರಿ ತೋರಿಸಬಹುದು ಅನ್ನೋದಕ್ಕೆ ಇದೊಂದು ಆಕ್ಚುಲಿ ಅದ್ಭುತ ಉದಾಹರಣೆ. 9 ವರ್ಷ ಅಂದ್ರೆ ಸುಮ್ನೆನಾ? ಅಬ್ಬಾ, ಹೇಗೆ ಶುರುವಾಯ್ತು ಈ ಹೋರಾಟ? 11 ತಿಂಗಳಲ್ಲೇ ಸಂಬಂಧ ಅಷ್ಟು ಹದಗಡೋಕೆ ಕಾರಣ ಏನಾಗಿತ್ತು? ಈ ಕಥೆ ಶುರುವಾಗಿದ್ದು 2015ರಲ್ಲಿ. ಮದುವೆಯಾದ ಕೆಲವೇ ತಿಂಗಳುಗಳಲ್ಲಿ ಇಬ್ರ ನಡುವೆ ಹೊಂದಾಣಿಕೆ ಸಮಸ್ಯೆ ಶುರುವಾಯಿತು. ಓಕೆ. ಆಗ ಪತ್ನಿ ಪತಿಯ ವಿರುದ್ಧ ವರದಕ್ಷಿಣೆ ಕಿರುಕುಳ ಅಂದ್ರೆ ಕಾನೂನಿನಲ್ಲಿ ಹೇಳೋ ಸೆಕ್ಷನ್ 498A ಮತ್ತೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯಡಿ ದೂರು ಕೊಟ್ರು. ಅಲ್ಲಿಂದ ಶುರುವಾದ ಜಗಳದಲ್ಲಿ ಕೆಳ ನ್ಯಾಯಾಲಯಗಳು ಮಧ್ಯಂತರ ಜೀವನಾಂಶ ಕೊಡ್ಬೇಕು ಅಂತ ಹೇಳಿದ್ರು. ಆದ್ರೆ ಹೈಕೋರ್ಟ್ ಅದಕ್ಕೆ ತಡೆ ಕೊಟ್ಟಿತ್ತು. ಅಂದ್ರೆ ಪೂರ್ತಿ ಕಾನೂನಿನ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಾಗೆ ಪ್ರತಿಯೊಂದು ಹಂತದಲ್ಲೂ ಹೋರಾಟ. ಅದಕ್ಕೇನೋ ಇದು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದು? ಖಂಡಿತ. ಸುಪ್ರೀಂ ಕೋರ್ಟ್ ಕೇಸ್ ನೋಡ್ದ ತಕ್ಷಣ ಹೇಳಿದ್ದು ಒಂದೇ ಮಾತು: ಈ ಮದುವೆ ಸರಿಪಡಿಸಲಾಗದಷ್ಟು ಮುರಿದುಬಿದ್ದಿದೆ ಅಂತ. ಅಂದ್ರೆ ಅನ್ ಇರ್ರಿಟ್ರೀವಬಲ್ ಬ್ರೇಕ್ ಡೌನ್ ಆಫ್ ಮ್ಯಾರೇಜ್. ಇಷ್ಟು ವರ್ಷ ದೂರ ಇದ್ಮೇಲೆ ಮತ್ತೆ ಒಂದು ಮಾಡೋದು ಕಷ್ಟ ಅಲ್ವಾ? ಅಸಾಧ್ಯ. ಆಗ್ಲೇ ಕೋರ್ಟ್ ತನ್ನ ವಿಶೇಷ ಅಸ್ತ್ರ ಅಂದ್ರೆ ಸಂವಿಧಾನದ 142ನೇ ವಿಧಿಯನ್ನ ಬಳಸೋಕೆ ನಿರ್ಧಾರ ಮಾಡಿತು. ಒಂದು ನಿಮಿಷ, ವಿಶೇಷ ಅಸ್ತ್ರ ಅಂದ್ರಿ? ಏನಿದು ಆರ್ಟಿಕಲ್ 142? ಅಂದ್ರೆ ಬೇರೆ ಕಾನೂನುಗಳನ್ನ ಬದಿಗಿಟ್ಟು ನ್ಯಾಯ ಕೊಡೋ ಪವರ್ ಅಂತಾರಲ್ಲ, ನಿಜಾನ ಅದು? ಒಂದ್ ರೀತಿಯಲ್ಲಿ ಹೌದು. ಸಂಪೂರ್ಣ ನ್ಯಾಯ ಅಥವಾ ಕಂಪ್ಲೀಟ್ ಜಸ್ಟಿಸ್ ಕೊಡ್ಬೇಕು ಅಂತ ಅನ್ಸಿದಾಗ ಸುಪ್ರೀಂ ಕೋರ್ಟ್ ಈ ಅಧಿಕಾರ ಬಳಸುತ್ತೆ. ಬೇರೆ ಯಾವ ಕೋರ್ಟಿಗೂ ಈ ಪವರ್ ಇಲ್ಲ. ಕೆಳ ನ್ಯಾಯಾಲಯಗಳಿಗೂ ಇಲ್ವಾ? ಇಲ್ಲ, ಖಂಡಿತ ಇಲ್ಲ. ಈ ಕೇಸ್ನಲ್ಲಿ ಕೆಳಗಿನ ಕೋರ್ಟ್ಗಳಲ್ಲಿ ವ್ಯಾಜ್ಯ ಮುಗಿಯೋ ಹಾಗೆ ಕಾಣ್ತಿರ್ಲಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಸಾಕು, ನಾವೇ ಇದಕ್ಕೊಂದು ಅಂತ್ಯ ಹಾಡೋಣ ಅಂತ ಡಿಸೈಡ್ ಮಾಡ್ತು. ಓಹ್. ಮದುವೆಯನ್ನ ರದ್ದು ಮಾಡಿದಷ್ಟೇ ಅಲ್ಲ, ಅವರ ಮೇಲಿದ್ದ ಎಲ್ಲ ಕ್ರಿಮಿನಲ್ ಕೇಸ್ಗಳನ್ನು ವಜಾಗೊಳಿಸಿ ಇಬ್ರಿಗೂ ಒಂದು ಕ್ಲೀನ್ ಸ್ಲೇಟ್ ಕೊಟ್ಬಿಡ್ತು. ವಾಹ್, ಅದು ನಿಜಕ್ಕೂ ಪವರ್ಫುಲ್ ಮೂವ್. ಹಾಗಾದ್ರೆ ಫೈಟ್ ಶುರುವಾಗಿದ್ದೇ ಹಣದ ವಿಷಯಕ್ಕೆ. ಪತ್ನಿ ಕೇಳಿದ್ದು 7 ಕೋಟಿ, ಪತಿ ಕೊಡಕ್ಕೆ ರೆಡಿ ಇದ್ದಿದ್ದು ಬರೀ 50 ಲಕ್ಷ. ಅಜಗಜಾಂತರ ವ್ಯತ್ಯಾಸ. ಹೌದು. ಇಂಥ ಸಂದರ್ಭದಲ್ಲಿ ನ್ಯಾಯಾಲಯ ಒಂದು ಅಂದಾಜಿಗೆ ಬರೋದು ಹೇಗೆ? ಯಾವ ಆಧಾರದ ಮೇಲೆ? ಅದೇ ಈ ಕೇಸಿನ ಪ್ರಮುಖ ಅಂಶ. ನ್ಯಾಯಾಲಯ ಇಲ್ಲಿ ರಜನೀಶ್ ವಿರುದ್ಧ ನೇಹಾ ಅನ್ನೋ ಇನ್ನೊಂದು ಪ್ರಸಿದ್ಧ ಪ್ರಕರಣದ ತತ್ವವನ್ನ ಬಳಸ್ತು. ಏನದು? ಅದರ ಪ್ರಕಾರ ಜೀವನಾಂಶ ಅಂದ್ರೆ ಬರೀ ಜೀವನ ನಡೆಸೋಕೆ ಬೇಕಾದ ಹಣ ಅಲ್ಲ, ಮದುವೆ ಆಗಿದ್ದಾಗ ಇದ್ದಂತಹ ವೈವಾಹಿಕ ಜೀವನ ಮಟ್ಟವನ್ನ ಅಂದ್ರೆ ಮ್ಯಾರಿಟಲ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅದನ್ನ ಕಾಪಾಡಿಕೊಳ್ಳೋದು ಕೂಡ ಮುಖ್ಯ ಅಂತ ಹೇಳ್ತು. ಆದ್ರೆ ಪತ್ನಿ ಕೂಡ ತಿಂಗಳಿಗೆ 1.4 ಲಕ್ಷ ಸಂಪಾದಿಸ್ತಿದ್ರಲ್ಲ, ಅದು ಕಡಿಮೆ ಏನಲ್ಲ. ಆದ್ರೂ ಜೀವನಾಂಶ ಯಾಕೆ ಕೊಡಬೇಕು ಅಂತ ಕೋರ್ಟ್ ಹೇಳಿದ್ದು? ತುಂಬಾ ಒಳ್ಳೆ ಪ್ರಶ್ನೆ. ಇಲ್ಲಿ ನ್ಯಾಯಾಲಯ ನೋಡಿದ್ದು ಆದಾಯದ ಅನುಪಾತವನ್ನ. ಪತಿಯ ಆದಾಯ ಪತ್ನಿಯ ಆದಾಯಕ್ಕಿಂತ ಸುಮಾರು 5 ಪಟ್ಟು ಹೆಚ್ಚಿತ್ತು. ಓ, 1.5 ರೇಷಿಯೋ. ಎಕ್ಸಾಕ್ಟ್ಲಿ. ಹಾಗಾಗಿ ಆಕೆ ದುಡಿತಿದ್ರು ಗಂಡನ ಆದಾಯಕ್ಕೆ ಹೋಲಿಸಿದ್ರೆ ಜೀವನ ಶೈಲಿಯಲ್ಲಿ ದೊಡ್ಡ ವ್ಯತ್ಯಾಸ ಆಗುತ್ತೆ ಅಲ್ವಾ? ಅದಕ್ಕೆ ನ್ಯಾಯಾಲಯ ಯಾವುದೇ ಕಟ್ಟುನಿಟ್ಟಿನ ಸೂತ್ರ ಅಥವಾ ಸ್ಟ್ರೇಟ್ ಜಾಕೆಟ್ ಫಾರ್ಮುಲಾ ಬಳಸಿಲ್ಲ. ಓಕೆ. ಬದಲಾಗಿ ಇಬ್ಬರ ಸಾಮಾಜಿಕ ಸ್ಥಾನಮಾನ, ಅವರ ಅಗತ್ಯಗಳು ಮತ್ತು ಭವಿಷ್ಯದ ಭದ್ರತೆ ಎಲ್ಲವನ್ನೂ ನೋಡಿ ಒಂದು ವಿಶಾಲವಾದ ಮಾನದಂಡ ಅಥವಾ ಬ್ರಾಡ್ ರೂಬ್ರಿಕ್ ಬಳಸಿ ಒಂದು ಮೊತ್ತವನ್ನ ನಿಗದಿ ಮಾಡಿತು. ಹಾಗಾದ್ರೆ ಕೊನೆಗೆ ನ್ಯಾಯಾಲಯ ಕೊಟ್ಟ ತೀರ್ಪೇನು? 7 ಕೋಟಿನಾ? 50 ಲಕ್ಷನಾ? ಎರಡೂ ಅಲ್ಲ. ಎಲ್ಲ ಲೆಕ್ಕಾಚಾರಗಳನ್ನು ಮಾಡಿ ಸುಪ್ರೀಂ ಕೋರ್ಟ್ ಪತಿಗೆ 2 ಕೋಟಿ ರೂಪಾಯಿಗಳನ್ನ ಶಾಶ್ವತ ಜೀವನಾಂಶವಾಗಿ ಕೊಡ್ಬೇಕು ಅಂತ ಆದೇಶಿಸಿತು. 2 ಕೋಟಿ? ಹೌದು. 4 ತಿಂಗಳೊಳಗೆ ಈ ಹಣವನ್ನು ಪಾವತಿಸಬೇಕು. ಈ ಒಂದೇ ತೀರ್ಪು ಅವರ ಹಿಂದಿನ ಮತ್ತು ಮುಂದಿನ ಎಲ್ಲಾ ಕ್ಲೇಮ್ಗಳಿಗೆ ಒಂದು ಫುಲ್ ಸ್ಟಾಪ್ ಇಟ್ಟಾಗೆ. 9 ವರ್ಷಗಳ ಹೋರಾಟ, ಮಾನಸಿಕ ಹಿಂಸೆ, ವಕೀಲರ ಖರ್ಚು ಇದೆಲ್ಲ ಆದಮೇಲೆ 2 ಕೋಟಿ. ಇದು ನಿಜವಾಗ್ಲೂ ಯಾರಿಗಾದ್ರೂ ಗೆಲುವು ಅಂತ ಅನ್ಸುತ್ತಾ? ಇದೇ ಬಹಳ ಮುಖ್ಯವಾದ ಪಾಠ. ಈ ತೀರ್ಪು 2 ವಿಷಯಗಳನ್ನ ಸ್ಪಷ್ಟಪಡಿಸುತ್ತೆ. ಒಂದು, ಕೆಲ್ಸ ಮಾಡಿ ಸಂಪಾದಿಸೋ ಹೆಂಡ್ತಿಗೂ
ಆದಾಯದಲ್ಲಿ ದೊಡ್ಡ ಅಂತರ ಇದ್ರೆ ಜೀವನಾಂಶ ಪಡೆಯೋ ಹಕ್ಕಿದೆ. ಹ್ಮ್. ಎರಡನೇದು, ನ್ಯಾಯಾಲಯಗಳು ಈಗ ಸಮಯದ ಮೌಲ್ಯವನ್ನ ಪರಿಗಣಿಸ್ತಿವೆ. ವರ್ಷಗಟ್ಲೆ ನಡೆಯೋ ಕೇಸ್ಗಳು ಇಬ್ಬರ ಜೀವನವನ್ನು ಹಾಳ್ಮಾಡುತ್ತೆ. ಅದಕ್ಕೆ ಒಂದೇ ಬಾರಿಗೆ ಸೆಟಲ್ಮೆಂಟ್ ಮಾಡಿ ಇಬ್ರೂ ತಮ್ಮ ಜೀವನದಲ್ಲಿ ಮುಂದೆ ಸಾಗ್ಲಿ ಅನ್ನೋದು ಕೋರ್ಟಿನ ಉದ್ದೇಶ. ಇದು ಒಂದು ರೀತಿ ಹೊಸ ಟ್ರೆಂಡ್. ಹೌದು. ಇನ್ನೊಂದು ಮುಖ್ಯ ವಿಷಯ, ಆಸ್ತಿಗಳನ್ನ ಮುಚ್ಚಿಡೋದು ಈಗ ಸುಲಭವಲ್ಲ. ಯಾಕಂದ್ರೆ ನ್ಯಾಯಾಲಯ ಕೇಳೋ ಆಸ್ತಿಗಳ ಅಫಿಡವಿಟ್ನರಿ ಪ್ರತಿಯೊಂದನ್ನು ಘೋಷಿಸಲೇಬೇಕು. ಹಾಗಾದ್ರೆ ಈ ತೀರ್ಪು ಒಂದು ರೀತಿ ದೀರ್ಘಕಾಲದ ಜಗಳಗಳಲ್ಲಿ ಸಿಲುಕಿದವರಿಗೆ ದಾರಿದೀಪ. ಆದರೆ ಯೋಚಿಸಲು ಒಂದು ಪ್ರಶ್ನೆ ಮೂಡುತ್ತೆ. ಇವತ್ತಿನ ಕಾಲದಲ್ಲಿ ಇಬ್ರು ದುಡಿತಿರುವಾಗ ಜೀವನಾಂಶವನ್ನ ಕೇವಲ ಆದಾಯದ ಅಂತರದಿಂದ ನಿರ್ಧರಿಸೋದು ಸರಿನಾ, ಅಥವಾ ಸಂಬಂಧದಲ್ಲಿ ಅವರು ಮಾಡಿದ ಬೇರೆ ತ್ಯಾಗಗಳನ್ನು, ಉದಾಹರಣೆಗೆ ವೃತ್ತಿ ಜೀವನದಲ್ಲಿ ತೆಗೆದುಕೊಂಡ ಬ್ರೇಕ್, ಇದನ್ನೆಲ್ಲ ಪರಿಗಣಿಸಬೇಕಾ? ಇದೊಂದು ಚಿಂತಿಸಬೇಕಾದ ವಿಷಯ.